ಸೂರ್ಯಕಾಂತಿ ಸೂರ್ಯಕಾಂತಿ ಹೇಳ್ತಾರದ್ ನಿಜ? ನೀವ್ ಇವ್ರಿಗೆ ಹಣ ಕೊಟ್ಟಿದ್ರಾ? ಕೊಟ್ಟಿದ್ದೀರಿ ನೋಡಿ. ನಾನು ಹೇಳ್ತೀನಿ ಕೇಳಿ. ಈ ಹೆಂಗಸು ಕಾಂತಿ ಅಂತ ನನ್ನ ಹತ್ರ ಹಣ ಸುಲಿಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಾನು ಇವ್ರ ಹತ್ರ ಹಣ ತಗೊಂಡಿದ್ದೀನಂತೆ, ಹಾಗಂತ ಸುಳ್ಳು ಹೇಳಿಕೊಂಡು ನನಗೆ ಮೋಸ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಲೋ ರೀ, ಎಲ್ಲಿದ್ದೀರಾ? ಆಫೀಸ್ನಲ್ಲಿದ್ದೀನಿ. ಯಾಕೆ? ಟಿವಿ ಆನ್ ಮಾಡಿ. ಯಾಕೆ? ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಸರಿ. ಐಶ್ವರ್ಯ, ಏನಾಗ್ತಾ ಇದೆ ಅಲ್ಲಿ? ಪಾಪ, ಕಾಂತಿ ಅಕ್ಕ ತುಂಬಾ ತೊಂದರೆಲಿದ್ದಾಳೆ. ನೀವು ಬೇಗ ಬಂಗಾರಪ್ಪನ ಮನೆ ಹತ್ರ ಬಂದ್ಬಿಡಿ. ಸರಿ, ನೀನೇನು ಹೆದರ್ಕೋಬೇಡ, ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ನೋಡಿ, ನನಗೆ ಕೋಪ ಬರ್ಸ್ಬೇಡಿ. ನೀವು ನಮ್ ದುಡ್ಡು ತಗೊಂಡಿದ್ದು ಅಲ್ದೆ ಈ ರೀತಿ ಮೇವ್ರನ್ನ ಕರೆಸಿ ಹಾದಿ ಬೀದಿ ರಂಪ ಮಾಡ್ತಾ ಇದ್ದೀರಾ. ನಮ್ ದುಡ್ಡು ತಗೊಂಡು ನಮ್ಗೆ ಮೋಸ ಮಾಡ್ತಿದ್ದೀರಲ್ಲ, ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಸರ್. ಏನ್ರಿ ಮಾಡ್ತೀರಾ? ಏನ್ರಿ ಬಂಗಾರಪ್ಪನವರು ಗೌರವಾನ್ವಿತ ವ್ಯಕ್ತಿಗಳು. ಇದು ಅವ್ರ ಪರ್ಸನಲ್ ವಿಷಯ. ಅವರಿಬ್ಬರು ಕೂತ್ಕೊಳ್ಳೋದನ್ನ ಬಗೆಹರಿಸ್ಕೋತಾರೆ. ದಯವಿಟ್ಟು ಇಲ್ಲಿಂದ ಹೊರಡಿ ಪ್ಲೀಸ್. ನಡೀರಿ ಸರ್ ಹೊರಗಡೆ. ನಡೀರಿ ಸರ್. ಚಲ್, ಚಿಲ್ಲರೆ ಜನಗಳು ಸಹವಾಸ ಅಂತೀರಾ? ಏನ್ರಿ ಇದು? ಹೀಗೆಲ್ಲ ಇರ್ಲಿಕ್ಕಂತ ಸಮಾಧಾನ ಮಾಡ್ಕೊ, ಮನೆಗೆ ಹೋಗೋಣ. ಇತ್ತೀಚೆಗೆ ಬಂಗಾರಪ್ಪನವರ ಕಂಪನಿಯ ಖರೀದಿ ವಿಚಾರದಲ್ಲಿ ಕಾಂತಿ ಮತ್ತು ಮಂಜುನಾಥ್ ಎಂಬವರು ಉದ್ಯಮಿ ಬಂಗಾರಪ್ಪನವರ ಮಗಳ ಕೈಯಲ್ಲಿ 1 ಕೋಟಿ ರೂಪಾಯಿ ನೀಡಿದ್ದಾಗಿ ಆರೋಪಿಸಿದ್ದಾರೆ. ಹಾಗೂ ಅಷ್ಟು ಬೃಹತ್ ಮೊತ್ತ ನೀಡಿದ್ದಕ್ಕೆ ಯಾವುದೇ ದಾಖಲೆ ಸಾಕ್ಷಿ ಇಲ್ಲವೆಂದು ತಿಳಿಸಿದ್ದಾರೆ. ತಮ್ಮ ಮಗಳ ಮೇಲಿರೋ ಆರೋಪವನ್ನೆಲ್ಲ ಅಲ್ಲಗಳೆದಿರೋ ಉದ್ಯಮಿ ಬಂಗಾರಪ್ಪ ಕಾಂತಿ ಹಾಗೂ ಮಂಜುನಾಥ್ ಇಬ್ಬರು ನಯವಂಚಕರೆಂದು ಆರೋಪಿಸಿದ್ದಾರೆ. ಸದರಿ ಮಂಜುನಾಥ್ ಇತ್ತೀಚೆಗೆ ವರ್ಧಮಾನಕ್ಕೆ ಬರ್ತಿರೋ ಉದ್ಯಮಿ. ತೀರಾ ಇತ್ತೀಚೆಗೆ ಕೌಟುಂಬಿಕ ಕಲಹದಿಂದ ನಿರ್ಗತಿಕರಾಗಿರೋ ಮಂಜುನಾಥ್ ಬಳಿ 1 ಕೋಟಿ ರೂಪಾಯಿ ಹೇಗೆ ಬಂತು ಅನ್ನೋದು ನಿಗೂಢವಾಗಿದೆ. ಹಾಗೊಂದು ವೇಳೆ ಕಂಪನಿಯ ಖರೀದಿ ನಡೆದಿರೋದು ನಿಜವಾದಲ್ಲಿ ಅಷ್ಟೊಂದು ದೊಡ್ಡವನ್ನ ಯಾವುದೇ ದಾಖಲೆ ಇಲ್ಲದೆ ಅದೇಗೆ ಇನ್ನೊಬ್ಬರ ಕೈಗೆ ಹಸ್ತಾಂತರಿಸಲಾಗಿದೆ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಇವಳು ಮಾತು ಕೇಳ್ಕೊಂಡು ನೀನು ಬಂಗಾರಪ್ಪನವ್ರ ಮನೆಗೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. 1 ಕೋಟಿ ರೂಪಾಯಿ ಕಳ್ಕೊಂಡಿದ್ದು ಅಲ್ಲದೆ ಈಗ ಮಾನನ ರೋಡಲ್ಲಿ ಹರಾಜು ಹಾಕೊಂಡ್ವಿ. ಏನು ಮಾಡಕ್ ತೋಚಲಿಲ್ಲ ಅಂದ್ರೆ ತೆಪ್ಪಗಿರ್ಬೇಕು. ಅದು ಬಿಟ್ಟು ಈ ತರ ಪೆದ್ದ ತರ ಮಾಡಬಾರ್ದು. ನೋಡು, ಇನ್ಮೇಲಿಂದ ನೀನ್ ಏನೇ ಮಾಡೋದಕ್ಕೆ ಮುಂಚೆ ನನ್ನ ಕೇಳೇ ಮಾಡಬೇಕು. ಹಾಗೇನಾದ್ರೂ ಮಾಡೋ ಮುಂದಾಗೋದಕ್ಕೆ ನಾನು ಜವಾಬ್ದಾರನಲ್ಲ. ಪೆದ್ರ ಸವಾಸ ಆಗೋಯ್ತು. ಕಾಂತಿ, ಅವನು ಹಾಗೆ ಅಂದ ಅಂತ ನೀನು ಮನಸ್ಸು ನೋವು ಮಾಡ್ಕೋಬೇಡಮ್ಮ. ಹೀಗೆಲ್ಲ ಆಯ್ತಲ್ಲ ಅಂತ ಅವನಿಗೂ ಬೇಜಾರಾಗಿರುತ್ತೆ. ಕೋಪದಲ್ಲಿ ಮಾತಂದಿರ್ಬೋದು ಅಷ್ಟೇ. ಇಲ್ಲ ಅಮ್ಮ, ಅವ್ರು ನನ್ನನ್ನು ಬೈದಿದ್ದಕ್ಕೆ ನನಗೇನು ಬೇಜಾರಾಗಿಲ್ಲ. ಹಾಗೆ ಮಾಡಿದ್ದಕ್ಕೆ ಅಲ್ವಾ ಅವ್ರು ನನ್ನನ್ನು ಅಂದಿದ್ದು. ಅವ್ರಿಗೆ ನನ್ನನ್ನು ಬೈಯೋ ಎಲ್ಲ ಅಧಿಕಾರನೂ ಇದೆ ಅಮ್ಮ. ನನ್ನ ವ್ಯಕ್ತಿ ಅವ್ರನ್ನ ಕೇಳಿದೆ ನಾನು ಅಲ್ಲಿಗೆ ಹೋಗ್ಬಾರ್ದಾಗಿತ್ತು. ನನಗೀಗ ಬೇಜಾರಾಗೋದು ನನ್ನಿಂದಾಗಿ ಅವ್ರಿಷ್ಟೆಲ್ಲ ಅನುಭವಿಸ್ಬೇಕಾಗಿದೆಯಲ್ಲ ಅಂತ. ನೀನು ತಪ್ಪು ನೀನು ತಿಳ್ಕೊಂಡಿಯಲ್ಲಮ್ಮ. ತುಂಬ ಅಪರೂಪದ ಗುಣ ಇದು. ನೀನು ನೋಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಅಕ್ಕ, ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ. ನನ್ನ ಕ್ಷಮಿಸ್ಬಿಡು. ಹೀಗೆಲ್ಲ ಆಗುತ್ತೆ ಅನ್ನೋ ಕಲ್ಪನೆ ಕೂಡ ನನಗಿರ್ಲಿಲ್ಲ. ನನ್ನಿಂದಾಗಿ ನೀನ್ ಬಯಸ್ಕೊಳ್ಳೋ ಹಾಗಾಯ್ತು. ಇರ್ಲಿ ಬಿಡು ಐಶ್ವರ್ಯ, ಅದಕ್ಕೆ ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ? ನೀನ್ ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದು ಹಣನ ವಾಪಸ್ ಪಡೆಯೋಣ ಅನ್ನೋ ಒಂದೇ ಒಂದು ಒಳ್ಳೆ ಉದ್ದೇಶಕ್ಕೆ. ಅವ್ರು ನನ್ನನ್ನು ಬೈದಿದ್ದಕ್ಕೆ ನೀನ್ ಕಾರಣ ಅಲ್ಲ. ಕಡೆ ಬರೋದೆಷ್ಟು. ಸಾಕಾಗೋಗಿದೆ ನನಗೆ. ಯಾಕಾದರೂ ಆ ಹೆಂಗಸತ್ರ ಅಳ್ಕೊಂಡು ಈ ವಿಷಯ ಎಲ್ಲರಿಗೂ ಹೋಗ್ತಾ ಇದೆ. ಹಲೋ, ಸೂರ್ಯಕಾಂತಿ